ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿನ್ನೆ ನನ್ನ ಟಾಪ್ 10 ಬೆಸ್ಟ್ ಮೂವಿ ರಿಕಮೆಂಡೇಷನ್ ವೀಡಿಯೋ ಆಗಿದೆ. 11 ನಿಮಿಷ ದೊಡ್ಡ ವೀಡಿಯೋ ಅದು. ಸೊ ಒಟ್ಟು ನೋಡಿ ಪ್ರೋತ್ಸಾಹ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅದನ್ನು. ಸೊ ಇವಾಗ ರಿಯಾಕ್ಟ್ ಮಾಡೋದು ತೈನಿ ಪವರ್ದು ಕನ್ನಡ ಮೂವಿ ನೆಕ್ಸ್ಟ್ ಸೀನ್ ಅದೇ ಸಾಧು ಹೋಗಿರೋ ಕಾಮಿಡಿ ಸೀನ್ ಮತ್ತು ಅವಿನಾಶ್ ಅದು ಕಾಮಿಡಿ ಸೀನ್ ಬರುತ್ತೆ. ಸೊ ಅದು ಫಸ್ಟ್ ರಿವೆಂಜ್ ಫೈಟ್ ಅಂತೂ ಆಯಿತು. ಇನ್ನು ದೊಡ್ಡಣ್ಣ ಕ್ಯಾರೆಕ್ಟ್ರು, ಶರತ್ ಉಳಿತಾಶ್ವ ಕ್ಯಾರೆಕ್ಟ್ರು ಮತ್ತು ನಾಯಕ್ ಅವ್ನು ಬಾಕಿ ಇರೋದು. ಸೊ ಅದು ಒಬ್ರೊಬ್ರನ್ನಾಗಿ ಮುಗಿಸ್ತಾ ಹೋಗೋದು ಇವಾಗ. ಸೊ ಅದೊಂದು ಕಾಮಿಡಿ ಸೀನ್ ರಿಯಾಕ್ಟ್ ಮಾಡೋದು ಹೋಗ್ತೀನಿ. ನಾಳೆ ಪ್ರೀ ಕ್ಲೈಮ್ಯಾಕ್ಸ್ ರಿಯಾಕ್ಟ್ ಮಾಡ್ತೀನಿ, ಅದಾದಮೇಲೆ ಕ್ಲೈಮ್ಯಾಕ್ಸ್ ಇದೆ. ಸೊ 2 ಸೀನ್ ಬಾಕಿ ಇದೆ. ಸೊ ರಿಯಾಕ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋಬೇಡ, ಫುಲ್ ಫಿಲಮ್ ನೋಡಿ. ಆದರೂ ಇವಾಗ ಸಕ್ಕತ್ತ ಇದೆ ಕಾಮಿಡಿ ಸೀನ್. ಅವಿನಾಶ್ ಅವ್ರ ಕಾಮಿಡಿ ಸೀನ್ ಅಂತೂ ಮಸ್ತಾಗಿದೆ. ಅದು ಒಂಥರ ಹೈಲೈಟ್, ಕಾಮಿಡಿ ಸೀನ್ಸು ಹೈಲೈಟ್ ಇದರಲ್ಲಿ. ಸೊ ನೋಡೋಣ, ಎಲ್ಲ ಸೇರಿ ಒಟ್ಟಿಗೆ ನೋಡೋಣ, ಎಂಜಾಯ್ ಮಾಡೋಣ, ಅಪ್ಪನ ನೋಡಿ ಎಂಜಾಯ್ ಮಾಡೋಣ. ಸೊ 3 2 3 2 1 ಯಾಕೆ ಫೀಲಿಂಗ್ಸು? ಪಾರ್ಟ್ನರ್ಶಿಪ್ಪಲ್ಲಿ ಒಬ್ಬ ಕಮ್ಮಿ ಆದ, ಪ್ರಾಫಿಟಲ್ಲಿ 1% ಜಾಸ್ತಿ ಆಯಿತು ಅಂತ ಖುಷಿ ಪಡಿ. ಸುಮ್ಮನೆ ಸೋಮ ಎಲ್ಲ ನೆನ್ನೆಯಿಂದಾನೆ ಕಾಣ್ತಾ ಇಲ್ಲ. ಹೋಗಲಿತಾ ಇದ್ದಾನೋ ಏನೋ. ನೀನು ಏನು ಕಮ್ಮಿ ಇಲ್ಲ ಬಿಡು. ಏನ್ ಸರ್, ನೀವ್ ಹೇಳ್ದಂಗೆ ಆಯ್ತು. ನಾನೇನಪ್ಪ ಹೇಳಿದೆ? ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇದೆ, ಇವನು ನಾಯಿ ತರ ಸಾಯ್ತಾನೆ ಅಂತ ಹೇಳಿದ್ರಿ. ಹಾಗೆ ಆಯ್ತು. ದಯವಿಟ್ಟು ನಿಮ್ ಬಾಯಿಂದ ನಾನು ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ಹೇಳ್ಬಿಡಿ ಸರ್. ಹೇಳೋಣ, ಖಂಡಿತ ಹೇಳೋಣ. ಥ್ಯಾಂಕ್ ಯು ಸರ್. ಅದು ನಮ್ಮ ಅಪ್ಪ ಮುತ್ತಾತ ನಡೆಸಿಲ್ಲ ಕಿರಣ್ ಮಾಡಿದೆ. ನಿಮ್ ನೋವು ನನಗೆ ಅರ್ಥ ಆಗ್ತಾ ಇದೆ. ಅವ್ರು ಸತ್ರು ಅಂತ ನಾವು ಸಾಯಕ್ಕಾಗತ್ತಾ? ಅದು ಅಲ್ಲದೆ ದೊಡ್ಡ ಲ್ಯಾಂಡ್ ಡೀಲ್ ಮುಂದಿದೆ. ಡಲ್ ಆಗಿದ್ರೆ ಹೇಗೆ? ಧೈರ್ಯ ತಗೊಳ್ಳಿ. ನನಗೆ ಸ್ವಲ್ಪ ಲ್ಯಾಂಡ್ ಕೆಲಸ ಇದೆ, ಮತ್ತೆ ಬಂದು ಸಿಗ್ತೀನಿ. ನಾನು ಹೇಳೋದೆಲ್ಲ ಸತ್ಯ. ಕಮಂಗಿ ಸರ್, ಕಿಡ್ನಿ ಸೇರಿಸಿ ಡೈರೆಕ್ಟ್ರೆ, ವರ್ಕೌಟ್ ಆಗುತ್ತೆ. ಸರಿ, ಇದರಲ್ಲಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇದೆ. ಅವರೆಲ್ಲ ಫೀಲಿಂಗ್ ಇದ್ದಾರೆ. ರಿಲ್ಯಾಕ್ಸ್ ಆದ್ಮೇಲೆ ಓಕೆ ಓಕೆ ಓಕೆ. ಅಂದಾಗೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನು? ನಮ್ಮ ಪಿಕ್ಚರ್ಗೆ ನಿಮಗೆ ಹೀರೋಯಿನ್ ಆಗಿ ಮೋಹಕ ತಾರೆ ರಮ್ಯಾ ಫಿಕ್ಸ್ ಆಗಿದೆ. ನಿಜವಾಗ್ಲೂ 100% ಕಮಂಗಿ. ಅವರು ಈ ಸಿನಿಮಾಗೋಸ್ಕರ 3 ಸಿನಿಮಾ ಬಿಟ್ಟಿದ್ದಾರೆ. 3 ಸಿನಿಮಾ ಬಿಟ್ಬಿಟ್ರೆ ನಿಂಗೆ ಸ್ಟಾರ್ಟ್ ಮಾಡೋಕ್ಕೆ. ನಿನ್ನ ನೀಲನ. ಓಹ್ ಅಯ್ಯೋ, ಏನಪ್ಪ ಭರತ್, ಈ ನಡುವೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ಯಾ? ಏನಾದರೂ ಟೆನ್ಷನ್ನಾ? ಪೊಲೀಸ್ ಕೆಲಸ ಅಂದಮೇಲೆ ಅಷ್ಟು ಟೆನ್ಷನ್ ಇರಲ್ಲ ಬಾಬಾ. ಅಯ್ಯೋ, ಪೊಲೀಸ್ ಅಲ್ಲಪ್ಪ, ನಮ್ಮ ಭರತ್ MLA ಅಲ್ವಾ? ಭರತ್ MLAನೇ. ಅವ್ರ ಮಾವ ಪೊಲೀಸ್ ಅಂದೆ. ಮಾವನ ಅಂದ್ರೆ ಯಾರು? ಅದು ನನಗೆ ಗೊತ್ತಿಲ್ಲದವರು. ಗೊತ್ತಿರಕ್ಕೆ ಸೋದರ ಮಾವ ಅಲ್ಲ, ಹೆಣ್ಣು ಕೊಡೋ ಪೊಲೀಸ್ ಮಾಮ. ಭರತ್ ಸುಂದರ ಕ್ಯಾರೆಕ್ಟರ್ ಹಂಗೇನೆ. ಯಾರು ಆ ಹುಡುಗಿ? ನಾನು ನೋಡ್ಬೇಕು. ಯಾರು ಇಲ್ಲ ಅಪ್ಪಾಜಿ. ಸುಳ್ಳು ಹೇಳ್ಬೇಡ, ನಾನು ನನ್ನ ಸೊಸೆ ನೋಡ್ಬೇಕು. ಕರ್ಕೊಂಬ. ಗೊತ್ತಾಗುತ್ತೆ, ಕರ್ಕೊಂಡ್ಬಂದೆ. ಏ ಶಿವಯ್ಯ, ನಾಲ್ಗೆ ಸ್ಲಿಪ್ ಆದ್ರೂ ಜೀವನದಲ್ಲಿ ಮೊದಲನೇ ಬಾರಿಗೆ ಒಂದು ಒಳ್ಳೆ ಕೆಲಸ ಮಾಡಿ. ಭರತ್, ನೀನು ಅಣ್ಣನ ಸಂತೋಷವಾಗಿಡಕ್ಕೆ ಎಷ್ಟು ಕಷ್ಟಪಡ್ತಾ ಇದೆಯಾ, ಆದರೆ ಅವ್ರ ನಿಜವಾದ ಸಂತೋಷ ಇರೋದು ನಿನಗೆ ಅಕ್ಷತೆ ಹಾಕಿ ಹಾರೈಸೋದ್ರಲ್ಲಿ ಕಣೋ. ನಿನ್ವಿಂಗೆ ಬೇರೆ ನನ್ವಿಂಗೆ ಬೇರೆ ಆಯ್ತಲ್ಲ, ಮತ್ತೆ ಯಾಕೆ ಬಂದೆ? ಪ್ರಶಾಂತಿ ಜೊತೆಗೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಇಲ್ಲಿ ಪರ್ಸನಲ್ ಏನೂ ಇಲ್ಲ, ಎಲ್ಲ ಖುಲ್ಲ. ಏನ್ ಹೇಳು? ಓಕೆ, ಪ್ರಶಾಂತಿ ನಮ್ಮ ಲವ್ ವಿಷಯ ನಮ್ಮ ಮನೇಲಿ ಗೊತ್ತಾಯ್ತು. ಸೊ ನೀನು ಓಪನ್ ಆಗಿ ಹೇಳ್ಬಿಟ್ರೆ ದೊಡ್ಡವನ್ನ ಕೂರಿಸಿ ಮಾತುಕತೆ ಮುಗಿಸ್ಬೋದು. ಅದೇ ಏನ್ ಮುಗಿಸೋದು ಮಾತುಕತೆ? ಈಗ ಪ್ರಪೋಸ್ ಮಾಡೋದು? ದೊಡ್ಡವರು ಗೌರವ ಇಲ್ಲ. ಪ್ರಶಾಂತಿ ನೋ ಅಂತ ಹೇಳಮ್ಮ, ಎದ್ದೋಗ್ಲಿ. ಲವ್ ಮಾಡ್ತಾ ಇದ್ದಾರೆ. ಐ ಲವ್ ಹಿಮ್ ಡ್ಯಾಡಿ. ನಾನು ಇವ್ರನ್ನೇ ಮದ್ವೆ ಆಗೋದು. ನೀವೇ ಹೇಳಿದ್ರಲ್ಲ ಡ್ಯಾಡಿ, ನಾನು ಬೇರೆಯವರಿಂದ ತಿಳ್ಕೊಳ್ಳೋದಕ್ಕಿಂತ ನೀನೇ ಹೇಳೋದು ಒಳ್ಳೇದು ಅಂತ. ಆದ್ರೂ ಇಂಥವನ್ನ ಡ್ಯಾಡಿ, ಅವನಿಗೆ ದುರಹಂಕಾರ, ಅದು ಕರಗಬೇಕು ಅಂದ್ರೆ ಮೊದಲು ಕೈ ಹಿಡಿಬೇಕು, ಕಾಲು ಬೀಳೋ ನೆಪದಲ್ಲಿ ಕಾಲು ಹಿಡಿಬೇಕು.
ಪ್ಲಾನಿಂಗ್ ಮಾಡ್ತಾರಪ್ಪ ಈ ಹುಡುಗಿ. ಐಡಿಯಾ ಚೆನ್ನಾಗಿದೆ, ಬಟ್ ಮದುವೆ ಆದ್ಮೇಲೆ ಮಿಸ್ ಫೈರ್ ಆದ್ರೆ ಮನೇಲಿ ಯಾವತ್ತು ಮಿಸಸ್ ಕಳೆ ಫೈರ್ ಡ್ಯಾಡಿ. ಅದಂತೂ ಡಿಸೈನ್. ಓಕೆ, ನನ್ನ ಮಗಳು ಒಪ್ಪಿದಾಳೆ ಅಂತ ನಾನು ಒಪ್ಪಿದ್ದೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ಮ ಫ್ಯಾಮಿಲಿ ನಾವು ಮೀಟ್ ಮಾಡಬೇಕು. ಅವ್ರು ನಮ್ಗೆ ಇಷ್ಟ ಆಗಬೇಕು. ಇಲ್ಲ ಅಂದ್ರೆ ಸರ್ ಎಲ್ರು ಇಷ್ಟ ಆಗ್ತಾರೆ. ಆದ್ರೆ ಏನಾದ್ರೆ ನೋಡ್ತೀಯಾ ಪ್ರಾಬ್ಲಮ್ ನಂದಲ್ಲ ಸರ್, ನಮ್ಮ ಮಾವಂದು. ಅಂದ್ರೆ ಸರ್ ನಾನ್ ಪೊಲೀಸ್ ಸರ್, ಬಟ್ ನಮ್ಮ ಮಾವ ನನ್ನ MLA ಅಂತ ಅನ್ಕೊಂಡಿದ್ದಾರೆ. ಮ್ಯಾನೇಜ್ ಮಾಡಿ, ನೀವೇ ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಎಂತೆಂತ ಕ್ರಿಮಿನಲ್ಸ್ ನ ಹ್ಯಾಂಡಲ್ ಮಾಡಿದೀನಿ. ಇನ್ ನಿಮ್ಮ ಮಾವ ಯಾಮಹ. ಇವಾಗ ಮಸ್ತ್ ಆಗಿದೆ ಕಾಮಿಡಿ ಸೀನ್. ಏನು ಎಲ್ರು ಹ್ಯಾಪಿ ಆಗಿದ್ದೀರಿ? ಎಲ್ಲಾರ ಪರಿಚಯನೂ ಆಯ್ತು. ಇವರು ಇವ್ರು ನಮ್ಮ ಮಾವ ಚಕ್ರಪಾಣಿ, ಅದೇ ನಿಮ್ಗೆ ಹೇಳಿದ್ನಲ್ಲ. ಇವರೇನ ಅವರು? ನಮಸ್ಕಾರ. ನಮಸ್ಕಾರ. ಇದೇನು ತುಂಬಾ ಪರಿಚಯ ಇರೋ ತರ ಮಾತಾಡ್ತಿದ್ದಾರೆ. ಸಂಬಂಧಿತರ ಈ ಶುಭ ಕಾರ್ಯಕ್ಕೆ ಅಡಿಪಾಯ ಹಾಕಿರೋದು ನೀನ್ ತಾನೇ? ಅದು ನಿಜ ತಾನೇ? ಇನ್ನೇನು ಸಂಬಂಧಿತರ ಆಗ್ತಾರೆ, ಪರಿಚಯ ಇದೆ. ನಾವು ಆಡ್ತಾ ಇರೋದು ನಾಟಕ ಅಂತ ಭರತ್ ಬೀಗರ್ಗೆ ಹೇಳಿರ್ತಾನ? ಹೇಳಿರ್ತಾನೆ ಬಿಡ. ಬೀಗ್ರೆ ನನ್ನ ಮಗ ಅಂತ ಹೇಳ್ಕೊಳ್ತಿಲ್ಲ, ಈ ಏಜ್ನಲ್ಲೇ ಅಸೆಂಬ್ಲಿನ ಅಲ್ಲಾಡಿಸ್ತಾನೆ. ರಾಹುಲ್ ಗಾಂಧಿ ತರಾನೇ. ಅವರು ಲೋಕಸಭೆಗೆ, ಇವನು ವಿಧಾನಸಭೆಗೆ. ಇವ್ರು ನೋಡಿ ಯೂತ್ಸ್ ಎಲ್ಲ ಪಾಲಿಟಿಕ್ಸ್ ಬರ್ಬೇಕು ಅಂತ ತುದಿಗಾದಲ್ಲಿ ನಿಂತಿದ್ದಾರೆ. ಇವನಿಗೆ ಬರೀ ಮೈಂಡ್ ಮಾತ್ರ ಅಲ್ಲ, ಕಣ್ಣು ವೀಕೆ. ಹೌದು, ನಾನು ಕೇಳಿದ್ದೀನಿ ಬಿಗ್ರೆ, ಎಲ್ಲಾರು ನಿಮ್ ಮಗನ್ನ ರೋಲ್ ಮಾಡಲ್ ಯೂತ್ ಐಕಾನ್ ಅಂತಾರೆ. ಏನಪ್ಪ ಇವರು ನನಗೆ ಕಂಡು ಹಿಡಿತಾ ಇದಾರಲ್ಲ? ಅದು ಪ್ರಾಬ್ಲಮ್ ಇದೆ ಅವ್ರಿಗೆ. OCD ಐ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ನಿಜ ಹೇಳಬೇಕು ಅಂದ್ರೆ ಯೂತ್ಸ್ ರಾಜಕೀಯಕ್ಕೆ ಬಂದ್ರೇನೆ ದೇಶ ಉದ್ಧಾರ ಆಗೋದು. ನೀನೇನೆ ನಂಗೆ ಕಣ್ಣೊಡಿತಾನೆ? ನಿಂಗ ನಂಗೆ ಅನ್ಕೊಂಡೆ. ಅಯ್ಯ, ನಿಮ್ಮ ಮದುವೆ ಆದ್ರೂ ಬೇರೆ ತನ್ನ ಓಡಿಸ್ಕೊಂಡವ್ರಲ್ಲ. ಸರಿ ಬಿಗ್ರೆ, ಆದಷ್ಟು ಬೇಗ ಮುಹೂರ್ತ ಇಟ್ಟು ನಮಗ್ ತಿಳಿಸ್ಬಿಡಿ. ನಾನು ಸ್ವಲ್ಪ ಹಿಮಾಲಯಕ್ಕೆ ಹೋಗಿ ಬರ್ಬೇಕು. ಹಿಮಾಲಯಕ್ಕ? ಯಾಕೆ? ಅಣ್ಣವ್ರಿದ್ದಾರೆ. ರಜನಿಕಾಂತ್ ಗುರುಗಳು ಅಲ್ಲೇ ಇದ್ದಾರೆ, ನಿಮ್ ಗುರುಗಳು ಅಲ್ಲೇ ಇದ್ದಾರೆ. ಅಣ್ಣವರು ಗುರು ಅಷ್ಟೇ ಅಲ್ಲ, ದೇವರು, ಅಣ್ಣವರು. ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಶೂಟಿಂಗು ಅಲ್ಲೇ ನಡೀತಾ ಇರೋದು. ಫಸ್ಟ್ ಮದುವೆ ಕಾರಣ ಅವ್ರಿಗೆ ಕೊಡ್ಬೇಕು ನಾನು. ಹೌದು, ಹಿಮಾಲಯದಲ್ಲೇ ಮೇಜರ್ ಶೂಟಿಂಗ್ ಶೆಡ್ಯೂಲ್ ಅಂತೆ. ಅಣ್ಣ ಅವರಿದ್ದಾರೆ ಅಂತ ಫಿಕ್ಸ್ ಆಗಿದ್ದಾರೆ. ಇವರೇನು ಇಡೀ ಕರ್ನಾಟಕ ಜನರೇ ಅನ್ಕೊಂಡಿಲ್ವೇ? ಬೀಗ್ರೆ, ಏನ್ ಯೋಚನೆ ಮಾಡ್ತಿದ್ದೀರಿ? ಏನೂ ಇಲ್ಲ, ಆದಷ್ಟು ಬೇಗ ಮುಹೂರ್ತ ಇಟ್ಟು ತಿಳಿಸ್ತೀನಿ. ಆಯ್ತು, ನಮಸ್ಕಾರ. ಇನ್ನೊಂದ್ಸತ ನೋಡಿ. ಅದು ನಮ್ಮ MLA ಅಳಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೊತೀನಿ. ಅಣ್ಣ, ಏನಮ್ಮ? ಈ ಸಂಬಂಧ ಬೇಡ ಅಣ್ಣ. ಯಾಕಮ್ಮ? ಹುಡುಗಿ ಲಕ್ಷಣವಾಗಿದ್ದಾಳೆ. ಹುಡುಗಿ ಏನೋ ಲಕ್ಷಣವಾಗಿದ್ದಾಳಣ್ಣ, ಆದ್ರೆ ಅವ್ರ ಅಪ್ಪ ಸರಿಗಿಲ್ಲ. ಸುಮ್ನೆ ಕಣ್ಣೋಡಿತಾರೆ. OCD ಪ್ರಾಬ್ಲಮ್ ಇದೆ. ಅದ ಪಾಪ, ಅವ್ರಿಗೆ OCD ಅನ್ನೋ ಕಾಯಿಲೆ ಇದೆಯಂತೆ ಅಂತ ಹೇಳ್ದ. ಇವತ್ತು ತ್ರಿಷಾ ತೋರೋದೊಂದು ಚಮ್ಮತ್ ಇವದ. ಇಷ್ಟೇ ಸೀನು. ತುಂಬ ಮಾಡಿದ್ರೆ ತುಂಬ ದೊಡ್ಡ ವೀಡಿಯೋ ಅದು ಬರುತ್ತೆ. ನಾನು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ರಿಯಾಕ್ಷನ್ ಮಾಡೋಣ. ಸತ್ತತ್ತು ಸೀನು. ಸಾಧು ಹೋಗಿರೋ ಕಾಮಿಡಿ ಅಂತ ಇನ್ಸಿಡೆಂಟ್, ಬಟ್ ಅದು ಅವಿನಾಶ್ ಫ್ಯಾಮಿಲಿಯವರು ಮತ್ತು ಪುನೀತ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ಕೊಬಿಟ್ಟವ. ಅವಿನಾಶ್ ಕಣ್ಣು ಹೊಡಿತಾರಲ್ಲ, ಅದು ಏನು ಸೀನ್ ಅಷ್ಟು ಚೆನ್ನಾಗಿ ಬರ್ದಿಯ. ಲಾಸ್ಟಾಗಿ ತ್ರಿಷಾ ಚಮ್ಮತ್ ತೊಡೋದು ತನ್ನ ನೋಡ್ಬಿಟ್ಟು ಹಿಂಗೆ ಅವರೆಲ್ಲ ಶಾರ್ಟ್ ಅದು ಅಂದ್ಕೊಂಡಿರ್ತಾರೆ. ಏನು ಎಲ್ರದ್ದು ಪ್ರಾಬ್ಲಮ್ ಇದೆ, ಅವರು OCD ಪ್ರಾಬ್ಲಮ್ ಎಲ್ರದ್ದು ಇದೆ ಅನ್ಸುತ್ತೆ. ಅಯ್ಯೋ ಸರ್ವ ಸತ್ತದ ಸೀನು. ಹೇಳಿದಣ್ಣ, ಎಷ್ಟೇ ಸಲ ನೋಡಿದ್ರು ಕಾಮಿಡಿ ಸೀಸನ್ ಅದು ಬಂದೇ ಬರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಬಿಡು, ಅವ ಮಸ್ತಾಗಿದೆ. ಅವಾಗ ರಿವೀಲ್ ಆತಲ್ಲ, ಸಾಧತ್ ಹೋಗ್ತೀರ ಮತ್ತು ರಂಗನಾಥ್ ಹೋಗಿ ಅಂದರೆ ಇದೆಲ್ಲ ಒಂದು ಆ್ಯಕ್ಟಿಂಗು ಅಂತ, ಅವಾಗ ಮಜಾ ಇರುತ್ತೆ. ಅಯ್ಯೋ ಸರ್ವ. ನನಗಂತೂ ಸೀನ್ ಆಬ್ವಿಯಸ್ಲಿ ಇಷ್ಟ ಆಗೇ ಆಯಿತು. ನಿಮಗೂ ಇಷ್ಟ ಆಗಿರುತ್ತೆ, ನೋಡಿ ಖುಷಿಯಾಗಿರುತ್ತೆ ಅಪ್ಪುನ ನೋಡಿ. ಸೊ ಇಷ್ಟೇ ನನ್ನ ವೀಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟೆಲ್ಲ ಇಷ್ಟ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫಾಲೋ ಮಾಡಿ. ಶ್ರೀ. ಸೊ ಓಕೆ, ಟೇಕ್ ಕೇರ್, ಬಾಯ್. ಆ್ಯಂಡ್ ಅದು ಸೂರ್ಯದು ತರುಪು ಟೀಸರ್ ಬಂದಿದೆ, ರಿಯಾಕ್ಟ್ ಮಾಡ್ತೀನಿ. ಆಮೇಲೆ ಪೃಥ್ವಿ ಎಂಬರ್ದು ಒಂದು ಫಿಲಮ್ ಟ್ರೇಲರ್ ಬಂತು, ತೋತಾಲ ವಡಿ ಅಂತ. ಅದು ನಮ್ಮ ಯಶ್ ಅವರಮ್ಮ ಪುಷ್ಪ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋದು, ಫಸ್ಟ್ ಪ್ರೊಡಕ್ಷನ್ನಿಂದ, ಪ್ರೊಡಕ್ಷನ್ಸಿಂದ. ಸೊ ಅದನ್ನು ರಿಯಾಕ್ಟ್ ಮಾಡ್ತೀನಿ. ಸೊ
ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ, ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ನನ್ನ ಟಾಪ್ 10 ಬೆಸ್ಟ್ ವೀಡಿಯೋಸ್, ಬೆಸ್ಟ್ ಮೂವೀಸ್ ವೀಡಿಯೋ ನೋಡೋದು ಪ್ಲೀಸ್. ಓಕೆ, ಟೇಕ್ ಕೇರ್.